ಮೊದಲನೆಯ ಪೂರ್ವಕಾಲದ ಇತಿಹಾಸದಿಂದ ವಾಚನ. ಅಧ್ಯಾಯ 4. ಯಹೂದನ ವಂಶಜರು. ಯಹೂದನ ವಂಶಜವರು ಪೇರೆಚ್, ಹೆಚ್ರೋನ್, ಕರ್ಮಿ, ಹೂರ್ ಮತ್ತು ಶೋಬಾಲ್. ಶೋಬಾಲ್ ರೇವಾಯನ ತಂದೆ. ಇವನು ಯಹತನ ತಂದೆ. ಇವನು ಚೊರ್ರದಲ್ಲಿ ವಾಸಿಸಿದ ಜನಾಂಗದ ಮೂಲಪಿತೃಗಳಾದ ಆಹೂಮೈ ಮತ್ತು ಲಹದ್ ಎಂಬುವರ ತಂದೆ. ಕಾಲೇಬನಿಗೆ ಅವನ ಹೆಂಡತಿ ಎಫ್ರಾತಹಳಿಂದ ಜನಿಸಿದ ಚೊಚ್ಚಲು ಮಗ ಹೂರನು. ಅವನ ವಂಶಜರು ಬೆತ್ಲೆಹೇಮ್ ಪಟ್ಟಣವನ್ನು ಕಟ್ಟಿಸಿದರು. ಹೂರನಿಗೆ ಏತಾಮ, ಪೆನುವೇಲ, ಏಜಾರ್ ಎಂಬ 3 ಮಕ್ಕಳಿದ್ದರು. ಏತಾಮನಿಗೆ ಇಸ್ರಾಯೇಲ್, ಇಷ್ಮ, ಇಬ್ಬಾಷ್ ಎಂಬ 3 ಜನ ಗಂಡು ಮಕ್ಕಳು. ಹಚಲೇಲ್, ಪೌರ್ಣಿ ಎಂಬ ಮಗಳು ಇದ್ದರು. ಪನುವೇಲ್ ಗೆದೋರ್ ಪಟ್ಟಣವನ್ನು, ಏಚೆರ್, ಹುಷಾ ಪಟ್ಟಣವನ್ನು ಸ್ಥಾಪಿಸಿದರು. ತೇಕೋವ ಪಟ್ಟಣವನ್ನು ಸ್ಥಾಪಿಸಿದ ಅಶ್ಶೂರನಿಗೆ ಹೇಲಾಹ, ನಾರಾ ಎಂಬ ಪತ್ನಿಯರು ಇದ್ದರು. ನಾರಾಳಿಂದ ಅಹುಜಾಮ್, ಹೇಫರ್, ತೇಮಾನಿ, ಅಹಶ್ಯಾರ್ಯ ಎಂಬ 4 ಮಕ್ಕಳು ಜನಿಸಿದರು. ಅಶ್ಶೂರನಿಗೆ ಹೇಲಾಹ ಎಂಬವಳಿಂದ ಚೇರೆತ್, ಇಚ್ಚಾರ್, ಯತ್ನಾನ್ ಎಂಬ ಗಂಡು ಮಕ್ಕಳು ಜನಿಸಿದರು. ಆನೂಬ್, ಚೋಬೇದ ಎಂಬುವರ ತಂದೆ ಕೋಚ. ಇವನು ಹಾರುಮನ ಮಗ. ಅಹರೇಲನ ವಂಶಜನ ಮೂಲ ಪುರುಷ. ಯಾಬೇಜ್ ಎಂಬುವನು ಮಗನಿದ್ದನು. ಅವನು ತನ್ನ ಕುಟುಂಬದಲ್ಲಿ ಬಹಳ ಗೌರವಾನ್ವಿತ ವ್ಯಕ್ತಿ. ಅವನು ಹುಟ್ಟುವಾಗ ಪ್ರಸವ ವೇದನೆ ಅಧಿಕವಾಗಿದ್ದರಿಂದ ಅವನ ತಾಯಿ ಯಾಬೇಚ ಎಂಬ ಹೆಸರನ್ನು ಅವನಿಗೆ ಕೊಟ್ಟಳು. ಆದರೆ ಯಾಬೇಚ, ಸರ್ವೇಶ್ವರ ನನ್ನನ್ನು ಆಶೀರ್ವದಿಸಿರಿ, ನನ್ನ ಭೂಮಿಯನ್ನು ವಿಸ್ತರಿಸಿರಿ, ನನ್ನೊಡನೆ ಇದ್ದು ನನಗೆ ನೋವನ್ನುಂಟು ಮಾಡುವ ಎಲ್ಲ ದುಷ್ಟ ಶಕ್ತಿಗಳಿಂದ ನನ್ನನ್ನು ಕಾಪಾಡಿ ಎಂದು ಸರ್ವೇಶ್ವರನಲ್ಲಿ ಪ್ರಾರ್ಥಿಸಿದನು. ಸರ್ವೇಶ್ವರ ಅವನ ಪ್ರಾರ್ಥನೆಯನ್ನು ಆಲಿಸಿ ಕೇಳಿದ್ದನ್ನು ದಯಪಾಲಿಸಿದರು. ಇತರ ಕುಟುಂಬಗಳ ಪಟ್ಟಿಗಳು. ಶೂಹನ ಸಹೋದರ ಕೇಲೂಬನಿಗೆ ಮೀಹೀರ ಎಂಬ ಮಗನಿದ್ದನು. ಮೀಹೀರನು ಎಷ್ಟೋತನ ತಂದೆ. ಇವನಿಗೆ ಬೆತ್ರಾಪ, ಪಾಸೇಹ, ತಹೀನ ಎಂಬ 3 ಮಕ್ಕಳಿದ್ದರು. ತೇಹೀನ ನಾಹಷ್ ಪಟ್ಟಣದ ಸ್ಥಾಪಕ. ಈ ಜನರ ವಂಶಜರು ರೇಖಾ ಎಂಬಲ್ಲಿ ವಾಸಿಸಿದರು. ಕೆನಜನ ಮಕ್ಕಳು ಓತ್ನಿಯೇಲ್, ಸೇರಾಯ ಎಂಬುವರು. ಓತ್ನಿಯೇಲನಿಗೆ ಹತತ್, ಮೇಯೋನತೆ ಎಂಬುವರು ಮಕ್ಕಳಿದ್ದರು. ಮೇಯೋನತೆ ಒಫ್ರಾಹನ ತಂದೆ. ಸೇರಾಯ ಯೋವಾಬನ ತಂದೆ. ಎಲ್ಲ ಕುಶಲ ಕೆಲಸಗಾರರು ವಾಸಿಸಿದ ಶಿಲ್ಪಿಗಳ ಕಣಿವೆಯ ಸ್ಥಾಪಕನು ಇವನೇ. ಯೆಫುನ್ನೆಯ ಮಗ ಕಾಲೇಬನಿಗೆ ಈರು, ಏಲ, ನಾಮ್ ಎಂಬ 3 ಜನ ಮಕ್ಕಳಿದ್ದರು. ಏಲನು ಕೇನಜನ ತಂದೆ. ಯಬಲ್ಲೇಲಳ ಮಕ್ಕಳು ಜೀಫ್, ಜೀಫಾ, ತೀರ್ಯ, ಅಸರೇಲ್ ಎಂಬುವರು. ಎಜ್ರನಿಗೆ ಏತೇರ್, ಮೇರೆದ್, ಏಫೇರ್, ಯಾಲೋನ್ ಎಂಬ 4 ಮಕ್ಕಳಿದ್ದರು. ಮೆರೆದನು ಈಜಿಪ್ಟಿನ ಅರಸನ ಮಗಳು ಬಿತ್ತೆ ಎಂಬುವಳನ್ನು ಮದುವೆಯಾಗಿ ಮೀರ್ಯಾಮ್ ಎಂಬ ಮಗಳನ್ನು, ಶಮ್ಮೆ, ಎಷ್ಟೆಮೋವ ಎಂಬ 2 ಗಂಡು ಮಕ್ಕಳನ್ನು ಪಡೆದನು. ಇಷ್ಟಹನು ಎಷ್ಟಮೋ ಪಟ್ಟಣವನ್ನು ಕಟ್ಟಿಸಿದನು. ಮೆರೆದನು ಸಹ ಯಾದ್ಗೊಲದ ಸ್ತ್ರೀಯೊಬ್ಬಳನ್ನು ಮದುವೆಯಾಗಿ ಅವಳಿಂದ 3 ಜನ ಮಕ್ಕಳನ್ನು ಪಡೆದನು. ಗೆದೋರಿಯ ಪಟ್ಟಣ ಕಟ್ಟಿಸಿದ ಏರೆದ್, ಸೋಕೋವಿ ಪಟ್ಟಣದ ಸ್ಥಾಪಕ ಹೇಬೀಬ್ ಹಾಗೂ ಯಾನೋಹ ಪಟ್ಟಣದ ಸ್ಥಾಪಕ ಯಕುತಿಯೇಲ್ ಎಂಬುವರೇ ಈ 3 ಮಂದಿ. ಹೋದಿಯನು ನಹಮನ ತಂಗಿಯನ್ನು ಮದುವೆಯಾದನು. ಇವರ ಸಂತತಿಯವರು ಕೆಯಿಲದಲ್ಲಿ ವಾಸಿಸಿದ ಗರ್ಮ್ಯ ಗೋತ್ರದ ಮತ್ತು ಎಷ್ಟೇನೋವದಲ್ಲಿ ವಾಸಿಸಿದ ಮಾಕಾತ್ ಗೋತ್ರದ ಪೂರ್ವಜರು. ಶಿಮೋನನ ಮಕ್ಕಳು ಆಮ್ನೋನ್, ರಿನ್ನ, ಬಿನ್ನಾನಾನ್, ತೀಲೋತ್ ಎಂಬುವರು. ಇಷ್ಪಿಯ ಮಕ್ಕಳು ಜೋಹೇನ್, ಬೆನ್ ಜೋಹೇತ್ ಎಂಬುವರು. ಶೇಲನ ವಂಶಜರು. ಶೇಲನು ಯಹೂದನ ಮಕ್ಕಳಲ್ಲಿ ಒಬ್ಬನು. ಅವನ ವಂಶೀಯರಲ್ಲಿ ಕೆಲವರ ಹೆಸರುಗಳು ಇಂತಿವೆ. ಲೇಕಾಹ್ಯರ ಪಟ್ಟಣದ ಸ್ಥಾಪಕ ಏರ್, ಮಶೆರೇತ್ನ ಸ್ಥಾಪಕ ಲಬ್ಬ. ಬೆತೇಶ್ರೆಯ ಪಟ್ಟಣದಲ್ಲಿ ವಾಸಿಸಿದ ನೇಕಾರರ ಕುಟುಂಬಗಳು. ಯೋಕೇಮನು ಹಾಗೂ ಕೋಜೆಬ ಪಟ್ಟಣಗಳ ನಿವಾಸಿಗಳು. ಮೋವಾಬ್ಯರ ಸ್ತ್ರೀಯರನ್ನು ಮದುವೆಯಾಗಿ ಬೆತ್ಲೆಹೇಮಿನಲ್ಲಿ ನೆಲೆಸಿದ ಯೋವಾಷ ಹಾಗೂ ಸಾರಾಫ. ಈ ಸಂಪ್ರದಾಯಗಳು ಬಹಳ ಪುರಾತನವಾದವು. ಅವರು ಅರಸರ ಸೇವೆಯಲ್ಲಿ ಕುಂಬಾರರಾಗಿದ್ದು ನೇಟಾಯಿ ಮತ್ತು ಗೇದೇರ ಪಟ್ಟಣಗಳಲ್ಲಿ ವಾಸಿಸಿದರು. ಶಿಮೆಯೋನನ ವಂಶಜರು. ಸಿಮೆಯೋನನಿಗೆ ನೇಮುವೇಲ್, ಯಾಮೀನ್, ಯಾರೀದ್, ಜೆರಾಹ, ಸೌಲ ಎಂಬ 5 ಮಕ್ಕಳಿದ್ದರು. ಸೌಲನ ಮಗ ಶಲ್ಲು, ಮಿಪ್ಸಾಮ್ ಅವನ ಮೊಮ್ಮಗ, ಮಿಷ್ಮ ಅವನ ಮರಿಮಗ. ಆ ನಂತರ ಮಿಷ್ಮಾನಿಂದ ಹಮುವೇಲ್, ಜಕ್ಕೂರ್, ಶಿಮ್ಮಿ ಎಂಬುವರ ಮುಖಾಂತರ ಈ ವಂಶಾವಳಿ ಮುಂದುವರಿಯಿತು. ಶಿಮ್ಮಿಗೆ 16 ಜನ ಗಂಡು ಮಕ್ಕಳು, 6 ಜನ ಹೆಣ್ಣು ಮಕ್ಕಳು ಇದ್ದರು. ಆದರೆ ಅವನ ಸಹೋದರರಿಗೆ ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳಿದ್ದುದರಿಂದ ಯಹೂದ ಕುಲದಷ್ಟು ಸಿಮಿಯೋನನ ಕುಲ ಬೆಳೆಯಲಿಲ್ಲ. ಅರಸ ದಾವೀದನ ಕಾಲದವರೆಗೆ ಸಿಮಿಯೋನನ ವಂಶಜರು ವಾಸಿಸಿದ ಪಟ್ಟಣಗಳು ಇವು: ಬೆರ್ಷೆಬ, ಮೋಲಾದ, ಹಾಚರ್, ಶೂವಾಲ್, ಬಿಲ್ಲ, ಏಚೆಮ್, ತೋಲಾದ್, ಬೆತೂವೆಲ್, ಹೊರ್ಮಾ, ಚಿಕ್ಲಗ್, ಬೇತ್ ಮಾರ್ಕಾಬೋತ್, ಹಚರ್ ಸೂಸಿಮ್, ಬೇತ್ ಬಿರಿ, ಶಾರಾಯಿಮ್. ಅವರು ಇನ್ನೂ 5 ಸ್ಥಳಗಳಲ್ಲಿ ಅಂದರೆ ಏಟಾಮ್, ಆಯಿನ್, ರಿಮ್ಮೋನ್, ತೋಕೆಮ್, ಆಶಾನ್ ಮತ್ತು
ಅವುಗಳ ಸುತ್ತಲಿನ ಗ್ರಾಮಗಳಲ್ಲಿ ಬಾಲ್ ಪಟ್ಟಣದವರೆಗೆ ವಾಸಿಸಿದರು. ಇವು ಅವರ ತಮ್ಮ ಕುಟುಂಬಗಳ ಹಾಗೂ ತಾವು ವಾಸಿಸಿದ ಸ್ಥಳಗಳ ಬಗ್ಗೆ ಇಟ್ಟ ದಾಖಲೆಗಳಾಗಿವೆ. ತಮ್ಮ ತಮ್ಮ ಗೋತ್ರಗಳಲ್ಲಿ ಇವರು ಪ್ರಮುಖರಾಗಿದ್ದರು. ಮೇಷೆಬೋತ್, ಯಮ್ಲೇಕ್, ಅಮಚ್ಚನ ಮಗ ಯೋಷ, ಯೋವೇಲ್, ಯಶೀಬೆನ ಮಗನು, ಸೆರಾಯನ ಮೊಮ್ಮಗನು, ಅಸಿಯಲನ ಮರಿಮಗನು ಆದ ಯೇಹು, ಎಲೋವೆನೆ, ಯಾಕೋಬ, ಯೆಹೋಹಾಮ, ಆಸಾಯ, ಆದಿಯೇಲ್, ಯೆಸಿಮಿಯೇಲ್, ಬೇನಾಯ, ಶೇಮಾಯನ ಮಗ ಶಿಮ್ರಿಯಿಂದ ಹುಟ್ಟಿದ ಯೆದಾಯನ ಮರಿಮಗನು, ಅಲ್ಲೋಜನ ಮೊಮ್ಮಗನು, ಶಿಫಿಯ ಮಗನು ಆದ ಬೀಜ. ಅವರ ಕುಟುಂಬಗಳು ಬೆಳೆಯುತ್ತಾ ಹೋದವು. ಆದುದರಿಂದ ಅವರು ಪಶ್ಚಿಮ ದಿಕ್ಕಿನ ಕಡೆಗೆ ಗೆದೋರ್ವರೆಗೆ ಪಸರಿಸಿದರು. ಆ ಪಟ್ಟಣದ ಪೂರ್ವ ದಿಕ್ಕಿನಲ್ಲಿರುವ ಸ್ಥಳಗಳಲ್ಲಿ ತಮ್ಮ ಕುರಿಗಳನ್ನು ಮೇಯಿಸುತ್ತಿದ್ದರು. ಅಲ್ಲಿಯ ವಿಶಾಲ ಪ್ರದೇಶದಲ್ಲಿ ಸುಖ ಸಮೃದ್ಧಿಯುಳ್ಳ ಫಲವತ್ತಾದ ಹಸಿರುಗಾವಲು ಭೂಮಿ ಅವರಿಗೆ ದೊರೆಯಿತು. ಅವರಿಗಿಂತ ಮೊದಲು ಅಲ್ಲಿ ಹಾಮ್ಯಾರ್ ಜನಾಂಗದವರು ವಾಸಿಸಿದ್ದರು. ಯೆಹೂದನ ಅರಸ ಹಿಜ್ಕೀಯನ ಕಾಲದಲ್ಲಿ ಮೇಲೆ ನಮೂದಿಸಿದ ಪುರುಷರು ಅಲ್ಲಿ ವಾಸಿಸುತ್ತಿದ್ದ ಹಾಮ್ಯರನ್ನು, ಮೇಗೂನ್ಯರನ್ನು ಜಯಿಸಿ ಎಲ್ಲರನ್ನೂ ನಿರ್ನಾಮ ಮಾಡಿದರು. ತಮ್ಮ ಆಡು ಕುರಿಗಳಿಗಾಗಿ ಧಾರಾಳವಾಗಿ ಹುಲ್ಲುಗಾವಲುಗಳಿದ್ದುದರಿಂದ ಅಲ್ಲಿಯೇ ಸ್ಥಿರವಾಗಿ ನೆಲೆಸಿದರು. ಸಿಮೆಯೋನನ ಕುಲದ ಇತರ 500 ಜನ ಸದಸ್ಯರು ಸೇಯಿರ್ ಬೆಟ್ಟ ಪ್ರದೇಶದ ಮೇಲೆ ದಾಳಿ ಮಾಡಿದರು. ಇಷ್ಪಿಯ ಮಗನಾದ ಪೆಲಟ್ಯ, ನೆಗರ್ಯ, ಜೇಫಾಯ, ಉಜ್ಜೀಯೇಲ್ ಎಂಬುವರು ಅವರ ಮುಖ್ಯಸ್ಥರು. ಅಲ್ಲಿ ಅವರು ಅಳಿದುಳಿದಿದ್ದ ಅಮಲೇಕ್ಯರನ್ನು ಸಂಹರಿಸಿ ತಾವೇ ಅಲ್ಲಿ ನೆಲೆಸಿದರು.